ಚಿದಂಬರಂ ದೇವಸ್ಥಾನ. ಈ ಚಿದಂಬರ ಎನ್ನುವ ಶಬ್ದ ಕೇಳಿದ ಕ್ಷಣ ನಮಗೆ ನೆನಪಾಗೋದು ಚಿದಂಬರ ರಹಸ್ಯ ಅನ್ನೋ ಪದ. ಈ ಚಿದಂಬರ ರಹಸ್ಯ ಅಂದರೆ ಏನು, ಯಾಕೆ ಹಾಗೆ ಹೇಳ್ತಾರೆ, ಈ ಚಿದಂಬರಂ ದೇವಸ್ಥಾನಕ್ಕೂ ಚಿದಂಬರ ರಹಸ್ಯಕ್ಕೂ ಏನಾದರೂ ಸಂಬಂಧ ಇದೆಯಾ, ಅಷ್ಟೊಂದು ರಹಸ್ಯ ಸಂಗತಿ ಆ ದೇವಸ್ಥಾನದಲ್ಲಿ ಏನಿದೆ, ಬನ್ನಿ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ದಯವಿಟ್ಟು ನಮ್ಮ ಕನ್ನಡ ಕದಂಬ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ತಂಡವನ್ನು ಸೇರಿಕೊಳ್ಳಿ. ತಮಿಳುನಾಡಿನಲ್ಲಿ ಚಿದಂಬರಂ ಬಹಳ ಪ್ರಖ್ಯಾತಿ ಹೊಂದಿದ ದೇವಸ್ಥಾನವಾಗಿದೆ. ಅಲ್ಲಿನ ನಟರಾಜ ರೂಪದಲ್ಲಿರುವ ಶಿವನನ್ನು ಈ ಭೂಮಂಡಲದ ಸೃಷ್ಟಿಗೆ ಕಾರಣವಾದ ಕಾಸ್ಮಿಕ್ ಗಾಡ್ ಎಂದು ನಂಬಲಾಗುತ್ತದೆ. ಈ ದೇವಸ್ಥಾನಕ್ಕೆ ಹೆಚ್ಚಾಗಿ ವಿದೇಶಿ ಪರಿಶೋಧಕರು ಹಾಗೂ ವಿಜ್ಞಾನಿಗಳೇ ಭೇಟಿ ನೀಡುತ್ತಾರೆ. ಈ ದೇವಸ್ಥಾನದ ಮೇಲೆ ಅವರ ಸಂಶೋಧನೆಗಳೇ ಹೆಚ್ಚಿನ ಪ್ರಮಾಣದಲ್ಲಿದೆ. ಚಿದಂಬರ ರಹಸ್ಯ ಅಂದರೆ ಏನು? ಚಿದಂಬರಂ ಪಂಚಭೂತ ಶಿವಕ್ಷೇತ್ರಗಳಲ್ಲಿ ಒಂದು. ಚೋಳರ ಆಳ್ವಿಕೆಯಲ್ಲಿ ಈ ದೇವಾಲಯವನ್ನು ಅಭಿವೃದ್ಧಿಪಡಿಸಲಾಗುತ್ತೆ. ಇಲ್ಲಿನ ಶಿವನ ಮೂರ್ತಿ ನಟರಾಜನ ನಾಟ್ಯ ಭಂಗಿಯ ರೂಪದಲ್ಲಿ ಪ್ರತಿಷ್ಠಾಪನೆಗೊಂಡಿದೆ. ಈ ಭಂಗಿ ಕಾಸ್ಮಿಕ್ ಸೈನ್ಸನ್ನು ವಿವರಿಸುತ್ತಿರುವಂತೆ ನಟರಾಜ ಸ್ವಾಮಿಯ ವಿಗ್ರಹ ಕಾಣಿಸುತ್ತದೆ. ಈ ಸೃಷ್ಟಿ ಏರ್ಪಡ್ತಾ ಇರೋ ಸಂದರ್ಭದಲ್ಲಿ ಧಗಧಗಿಸುತ್ತಿರುವ ನಕ್ಷತ್ರ ಗೋಳಕ್ಕೆ ಪ್ರತೀಕದಂತೆ ನಟರಾಜ ಸ್ವಾಮಿಯ ಸುತ್ತ ಇರುವ ಬೆಂಕಿಯ ಕೆತ್ತನೆಗಳು ಸೂಚಿಸುತ್ತದೆ. ನಟರಾಜ ಸ್ವಾಮಿಯ ಡಮರುಗದಿಂದಲೇ ಓಂಕಾರವು ಹಾಗೂ ಅದೇ ಓಂಕಾರದಿಂದ ಇತರ ಶಕ್ತಿಗಳು ಉದ್ಭವಗೊಂಡವೆಂದು ಹಲವಾರು ಶಾಸ್ತ್ರಗಳಲ್ಲಿ ಉಲ್ಲೇಖವಿದೆ. ನಟರಾಜನ ಒಂದು ಕಾಲಿನಿಂದ ಕಾಲವನ್ನು, ಇನ್ನೊಂದು ಕಾಲಿನಿಂದ ಈ ಸೃಷ್ಟಿಯನ್ನು ನಿಯಂತ್ರಿಸುವ ಶಕ್ತಿಗಳನ್ನು ಸಮಾನವಾಗಿ ನಿಯಂತ್ರಿಸುತ್ತಿದ್ದಾನೆಂದು ಹೇಳಲಾಗುತ್ತದೆ. ಚಿದಂಬರಂ ದೇವಸ್ಥಾನದ ನಟರಾಜ ಮೂರ್ತಿಯನ್ನು ಮರಕತ ಅಂದರೆ ಹಸಿರು ಬಣ್ಣದ ಪಚ್ಚೆಕಲ್ಲಿನಿಂದ ಕೆತ್ತಲಾಗಿದೆ. ವಿಜ್ಞಾನಿಗಳ ಪ್ರಕಾರ ಈ ಕಲ್ಲಿನಿಂದ ವಿಗ್ರಹ ಕೆತ್ತನೆ ಮಾಡೋದು ಇಂದಿನ ತಂತ್ರಜ್ಞಾನಗಳಲ್ಲಿ ಕೂಡ ಬಹಳ ಕಷ್ಟ ಸಾಧ್ಯ. ಅಂಥದ್ದರಲ್ಲಿ ಅದೆಷ್ಟೋ ವರ್ಷಗಳ ಹಿಂದೆ ಈ ಕಲ್ಲಿನಿಂದ ಇಂತಹ ಸುಂದರ ಮೂರ್ತಿಯನ್ನು ಯಾವ ತಂತ್ರಜ್ಞಾನವನ್ನು ಬಳಸಿ ಕೆತ್ತಲಾಗಿದೆ ಎನ್ನುವುದು ಇನ್ನೊಂದು ರಹಸ್ಯವಾಗಿದೆ. ಈ ದೇವಾಲಯದಲ್ಲಿ ನಟರಾಜ ಸ್ವಾಮಿ ಹಾಗೂ ಗೋವಿಂದರಾಜ ಸ್ವಾಮಿ ಈ ಎರಡು ದೇವರಿಗೂ ಪೂಜೆ ಸಲ್ಲುತ್ತದೆ. ಅಕ್ಕಪಕ್ಕದಲ್ಲಿರುವ ಈ ಅಪೂರ್ವ ಮೂರ್ತಿಗಳನ್ನು ನೋಡುವುದೇ ಒಂದು ಅದ್ಭುತ. ಈ ಚಿದಂಬರದ ಬಗ್ಗೆ ಅದೆಷ್ಟೋ ಜನ ಋಷಿಗಳು ಬಹಳಷ್ಟು ವಿಚಾರಗಳನ್ನು ತಿಳಿಸಿದ್ದಾರೆ. ಆ ಗ್ರಂಥಗಳ ವಿಶೇಷತೆಗಳು ನಮಗೆ ಇವತ್ತಿಗೂ ಸಿಗುತ್ತವೆ. 1000 ವರ್ಷಗಳ ಹಿಂದೆ ತಿರುಮೂಲರ್ ಎನ್ನುವ ಶಿವಭಕ್ತ ಸನ್ಯಾಸಿಯೊಬ್ಬರು ತಿರುಮಂದಿರಂ ಎನ್ನುವ ಕಾವ್ಯವನ್ನು ರಚಿಸಿದ್ದಾರೆ. ಆ ಕಾವ್ಯದಲ್ಲಿ ಚಿದಂಬರ ರಹಸ್ಯದ ಬಗ್ಗೆ ವಿವರಿಸಿದ್ದಾರೆ. ಮನುಷ್ಯನ ಆತ್ಮ ಸಾಕ್ಷಾತ್ಕಾರಕ್ಕೆ ಹಾಗೂ ಹ್ಯೂಮನ್ ಎನಾಟಮಿಗೆ ದೃಶ್ಯ ರೂಪವೇ ಈ ಚಿದಂಬರಂನ ದೇವಾಲಯ. ಅಂದರೆ 1000 ವರ್ಷಗಳ ಹಿಂದೆಯೇ ಹ್ಯೂಮನ್ ಎನಾಟಮಿಯ ಬಗ್ಗೆ ತಿರುಮೂಲರ್ ಅತ್ಯಂತ ಸ್ಪಷ್ಟವಾಗಿ ಬರೆದಿದ್ದಾರೆ. ಈ ದೇವಾಲಯದ ನಟರಾಜ ವಿಗ್ರಹದ ಕಾಲಿನ ಹೆಬ್ಬೆರಳು ಈ ವಿಶ್ವದ ಅಯಸ್ಕಾಂತ ಕ್ಷೇತ್ರದ ಶಕ್ತಿಗೆ ಕೇಂದ್ರ ಬಿಂದುವಾಗಿದೆ. ಇದು ಹಲವಾರು ಸಂಶೋಧನೆಗಳಲ್ಲಿ ಸಾಬೀತಾಗಿದೆ. ವಿದೇಶಿ ಸೈಂಟಿಸ್ಟ್ಗಳು ಕೂಡ ಈ ಸಂಶೋಧನೆಯನ್ನು ಒಪ್ಪಿಕೊಳ್ತಾರೆ. ಈ ವಿಷಯವನ್ನು 1000 ವರ್ಷಗಳ ಹಿಂದೆಯೇ ತಿರುಮೂಲರ್ ಹೇಗೆ ಬರೆದಿದ್ದಾರೆ, ಅದನ್ನು ಹೇಗೆ ತಿಳಿದುಕೊಂಡಿದ್ದರು ಎನ್ನುವುದು ಅತ್ಯಂತ ದೊಡ್ಡ ರಹಸ್ಯವಾಗಿದೆ. ಅಂದರೆ ಈ ದೇವಾಲಯ ವಿಶ್ವ ಅಯಸ್ಕಾಂತೀಯ ಶಕ್ತಿಗೆ ಮಧ್ಯಬಿಂದು. ಅಂದರೆ ಸೋಲಾರ್ ಸಿಸ್ಟಮನ್ನು ನಡೆಸುತ್ತಿರುವ ಅಯಸ್ಕಾಂತೀಯ ಶಕ್ತಿಗೆ ನಟರಾಜ ರೂಪದಲ್ಲಿರುವ ಪರಮಶಿವನು ತನ್ನ ಹೆಬ್ಬೆರಳಿನಿಂದ ನಿಯಂತ್ರಿಸುತ್ತಿದ್ದಾನೆಂದು ಅರ್ಥ. ನಮ್ಮ ಕಣ್ಣೆದುರು ಕಾಣಬಹುದಾದ ಇನ್ನೊಂದು ಆಶ್ಚರ್ಯಕರ ಸಂಗತಿ ಏನೆಂದರೆ, ನಮ್ಮ ದೇಶದಲ್ಲಿ ಶಿವನಿಗೆ ಸಂಬಂಧಿಸಿದ ಪ್ರತಿ ಪ್ರಮುಖ ದೇವಾಲಯಗಳೆಲ್ಲವೂ ಒಂದೇ ಸರಳ ರೇಖೆಯಲ್ಲಿ ಬಂದಿರುವುದು ಬಗೆಹರಿಯದ ರಹಸ್ಯ. 1000 ವರ್ಷಗಳ ಹಿಂದೆ ಈಗಿನ ರೀತಿ ಯಾವುದೇ ಸ್ಯಾಟಲೈಟ್ಗಳ ಸಹಾಯವಿಲ್ಲದೆ ಅಷ್ಟು ನಿಖರವಾಗಿ ನೇರವಾಗಿ ಗೆರೆ ಎಳೆದಂತೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ನೇರವಾಗಿ ಹೇಗೆ ಶಿವನ ಮಂದಿರಗಳನ್ನೇ ಕಟ್ಟಲಾಯಿತು ಎನ್ನುವುದು ಆಶ್ಚರ್ಯಕರ ಸಂಗತಿ. ಪ್ರತಿ ಮನುಷ್ಯನಲ್ಲಿ ಪಂಚಭೂತಗಳು ಸೇರಿದೆ. ಈ ಸೃಷ್ಟಿಯಿಂದಲೇ ಜೀವ ಪ್ರಾಣ ಪಡೆದುಕೊಳ್ಳುತ್ತದೆ. ಪ್ರತಿ ಮನುಷ್ಯನಲ್ಲೂ ಆಕಾಶ ತತ್ವ, ಭೂತತ್ವ, ವಾಯುತತ್ವ, ಅಗ್ನಿತತ್ವ ಹಾಗೂ ಜಲತತ್ವಗಳು ಇರುತ್ತದೆ. ಅವೇ ನಮ್ಮ ದೇಹ ರಚನೆಗೆ ಕಾರಣವಾಗಿದೆ. ಮುಖ್ಯವಾಗಿ ನಮ್ಮ ದೇಹ ಹೇಗೆ ರಚನೆಯಾಗಿದೆಯೋ
ಅದೇ ರೀತಿ ಚಿದಂಬರಂನ ದೇವಾಲಯವು ಕೂಡ ನಿರ್ಮಿಸಲ್ಪಟ್ಟಿದೆ. ಈ ಚಿದಂಬರಂನ ದೇವಾಲಯಕ್ಕೆ 9 ಪ್ರವೇಶ ದ್ವಾರಗಳಿದೆ. ಇವು ಮನುಷ್ಯನ ದೇಹದ ನವರಂಧ್ರಗಳಿಗೆ ಸೂಚಕವಾಗಿದೆ. ಈ ದೇವಾಲಯದ ಮೇಲ್ಛಾವಣಿಯನ್ನು 21,600 ಬಂಗಾರದ ಎಳೆಗಳಿಂದ ನಿರ್ಮಿಸಲಾಗಿದೆ. ಇದು ಪ್ರತಿ ಮನುಷ್ಯ ಪ್ರತಿನಿತ್ಯ 21,600 ಬಾರಿ ಶ್ವಾಸ ತೆಗೆದುಕೊಳ್ಳುತ್ತಾನೆ ಎನ್ನುವುದಕ್ಕೆ ಪ್ರತೀಕವಾಗಿದೆ. ಸೈನ್ಸ್ ಕೂಡ ಇದನ್ನೇ ಹೇಳುತ್ತೆ. ಅಂದರೆ ಉಚ್ಛ್ವಾಸ ನಿಶ್ವಾಸಗಳ ಸಂಖ್ಯೆ 21,600. ಈ ಸಂಖ್ಯೆಯನ್ನು ಯೋಗಶಾಸ್ತ್ರದಲ್ಲೂ ಉಲ್ಲೇಖಿಸಲಾಗಿದೆ. ಪ್ರತಿ ಮನುಷ್ಯನ ಆಯಸ್ಸು ಈ ಸಂಖ್ಯೆಯಿಂದ ಲೆಕ್ಕಿಸುತ್ತಿದ್ದರು. ಪ್ರಾಣಾಯಾಮ ಹಾಗೂ ಯೋಗದ ಮೂಲಕ ಉಸಿರಾಟವನ್ನು ನಿಯಂತ್ರಿಸುತ್ತಿದ್ದ ಯೋಗಿಗಳು, ಋಷಿಮುನಿಗಳು ನೂರಾರು ವರ್ಷ ಬದುಕಿದ ದಾಖಲೆಗಳು ನಮ್ಮ ಕಣ್ಣು ಮುಂದಿದೆ. ಈಗಿನ ಮಾಡರ್ನ್ ಸೈನ್ಸ್ ಪ್ರಕಾರ ನೋಡಿದರೂ ಕೂಡ ಒಬ್ಬ ಆರೋಗ್ಯಕರ ವ್ಯಕ್ತಿ ನಿಮಿಷಕ್ಕೆ 15 ಬಾರಿ ಉಸಿರಾಡ್ತಾನೆ. ಅದೇ ರೀತಿ ಲೆಕ್ಕ ಹಾಕಿದರೆ ಗಂಟೆಗೆ 900 ಮತ್ತು ದಿನಕ್ಕೆ ಸರಿಯಾಗಿ 21,600 ಬಾರಿ ಆಗುತ್ತದೆ. ಈ ವಿಷಯವನ್ನು ನಮ್ಮ ಋಷಿಮುನಿಗಳು ಆಗಿನ ಕಾಲದಲ್ಲಿಯೇ ಕಂಡುಕೊಂಡು ಪ್ರಾಣಾಯಾಮ ಎನ್ನುವ ಅದ್ಭುತ ವಿಧಾನವನ್ನು ಕಂಡುಕೊಂಡು ಆಯುಷ್ಯನ್ನು ಹೆಚ್ಚಿಸಿಕೊಳ್ಳುವ ಉಪಾಯವನ್ನು ಪ್ರಪಂಚಕ್ಕೆ ತಿಳಿಸಿದರು. ಇನ್ನು ಚಿದಂಬರಂ ದೇವಾಲಯದ ಮೇಲಿನ ಬಂಗಾರದ ಎಳೆಗಳನ್ನು ಅಂಟಿಸುವುದಕ್ಕೆ 82,000 ಬಂಗಾರದ ಮೊಳೆಗಳನ್ನು ಉಪಯೋಗಿಸಿದ್ದಾರೆ. ನಮ್ಮ ಶರೀರದಲ್ಲಿನ ಒಟ್ಟು ನಾಡಿಗಳ ಸಂಖ್ಯೆ 82,000 ಎಂದು ಪತಂಜಲಿ ಯೋಗಶಾಸ್ತ್ರ ಹಾಗೂ ಆಯುರ್ವೇದ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಈ ದೇವಾಲಯದಲ್ಲಿ ನಟರಾಜ ಸ್ವಾಮಿ ವಿಗ್ರಹವಿರುವ ಗರ್ಭಗುಡಿಯನ್ನು ಪೊನ್ನಾಂಬಳಂ ಎನ್ನುತ್ತಾರೆ. ಈ ಗರ್ಭಗುಡಿಯು ದೇವಾಲಯದ ಪ್ರಾಂಗಣಕ್ಕೆ ಸ್ವಲ್ಪ ಎಡಭಾಗದಲ್ಲಿ ನಿರ್ಮಿಸಲ್ಪಟ್ಟಿದೆ. ನಮ್ಮ ಶರೀರದಲ್ಲಿ ಅತಿ ಮುಖ್ಯವಾದ ಹೃದಯವೂ ಕೂಡ ದೇಹದ ಎಡಭಾಗದಲ್ಲಿಯೇ ಇರುತ್ತದೆ. ಹೀಗಾಗಿ ದೇವಾಲಯಕ್ಕೆ ಅತಿ ಮುಖ್ಯವಾದ ಗರ್ಭಗುಡಿಯನ್ನು ದೇವಾಲಯದ ಎಡಭಾಗಕ್ಕೆ ಬರುವಂತೆ ನಿರ್ಮಿಸಲಾಗಿದೆ. ಇನ್ನು ಚಿದಂಬರಂ ದೇವಾಲಯದ ಗರ್ಭಗುಡಿ ಪೊನ್ನಾಂಬಳಕ್ಕೆ ಅಕ್ಕಪಕ್ಕದಲ್ಲಿ ಕನಕಸಭಾ ಮತ್ತು ಚಿತ್ಸಭಾವನ್ನು ನಿರ್ಮಿಸಲಾಗಿದೆ. ಕನಕಸಭಾದಲ್ಲಿ ಇರುವ 4 ಸ್ತಂಭಗಳು 4 ವೇದಗಳನ್ನು ಪ್ರತಿನಿಧಿಸುತ್ತದೆ. ಪೊನ್ನಂಬಳಕ್ಕೆ 28 ಸ್ತಂಭಗಳಿವೆ. ಇವು ಶೈವ ಆಗಮವನ್ನು ಸೂಚಿಸುತ್ತದೆ. ಪೊನ್ನಾಂಬಳಂ ಕನಕಸಭಾ ಚಿತ್ಸಭಾಗಳನ್ನು ಸೇರಿಸುವ ಮೇಲ್ಛಾವಣಿಯ ಎಲೆಗಳ ಸಂಖ್ಯೆ 4,096. ಈ 4,096ಕ್ಕೆ √64. ನಮ್ಮ ಸಂಪ್ರದಾಯದಲ್ಲಿ 64 ಬಗೆಯ ಕಲೆಗಳಿವೆ ಎಂದು ನಂಬಲಾಗುತ್ತದೆ. ಹಾಗೆ ಈ ಕಲೆಗಳನ್ನು ಪ್ರದರ್ಶಿಸಲು ದೇಹದ ಆರೋಗ್ಯ, ರಕ್ತ ಪ್ರಸರಣೆ ಎಲ್ಲವೂ ಚೆನ್ನಾಗಿರಬೇಕು. ಆಗಲೇ ದೇಹ ಕಲೆಗೆ ಸಹಕರಿಸುತ್ತದೆ. ಅದಕ್ಕೆ ಸೂಚಕವೇ 4,096 ಸಂಖ್ಯೆ. ಹ್ಯೂಮನ್ ಅನಾಟಮಿ ಪ್ರಕಾರ ನಮ್ಮ ಶರೀರದಲ್ಲಿ ಪ್ರಮುಖ ರಕ್ತನಾಳಗಳ ಸಂಖ್ಯೆ 4,096. ಚಿದಂಬರಂ ಎಂದರೆ ಚಿತ್ ಅಂಬರಂ. ಇದರಲ್ಲಿ ಚಿತ್ ಎಂದರೆ ಜ್ಞಾನ, ಅಂಬರಂ ಎಂದರೆ ಆಕಾಶ. ಆಕಾಶದಲ್ಲಿನ ಶೂನ್ಯ ತತ್ವಕ್ಕೆ ಜ್ಞಾನ ಸೂಚಕವೇ ನಟರಾಜ ಸ್ವಾಮಿ ಎಂದು ಹೇಳುವುದಕ್ಕಾಗಿ ಇಟ್ಟ ಹೆಸರೇ ಚಿದಂಬರ. ಇನ್ನು ಆಕಾಶಶಾಸ್ತ್ರ ಅಥವಾ ಕಾಸ್ಮಿಕ್ ಸೈನ್ಸ್ಗೆ ಸೆಂಟರ್ ಈ ಆಲಯ ಎಂದು ಹೇಳಲಾಗುತ್ತದೆ. ಇದು ದೇವಾಲಯಕ್ಕಿಂತ ಹೆಚ್ಚಾಗಿ ಈ ಸೃಷ್ಟಿಯ ಸೈನ್ಸನ್ನು ಪ್ರತಿಪಾದಿಸುತ್ತದೆ. ಈ ವಿಶ್ವದ ಸೃಷ್ಟಿ ಹೇಗಾಯಿತು ಅಂತ ತಿಳಿದುಕೊಳ್ಳುವ ಸಲುವಾಗಿ ಸ್ವಿಟ್ಜರ್ಲ್ಯಾಂಡ್ನ ಜೆನೀವಾದಲ್ಲಿರುವ ಸೆರ್ನ್ ಎನ್ನುವ ಪ್ರಯೋಗಶಾಲೆ ಪ್ರಪಂಚದಲ್ಲಿಯೇ ಅತ್ಯಂತ ದೊಡ್ಡ ಪ್ರಯೋಗ ನಡೆಸಿತ್ತು. ಸೃಷ್ಟಿಗೆ ಕಾರಣವಾದ ಗಾಡ್ ಪಾರ್ಟಿಕಲ್ ಅನ್ನು ಕಂಡುಹಿಡಿದು ಈ ಸೃಷ್ಟಿ ರಚನೆಯಾದ ಪ್ರಾರಂಭದಲ್ಲಿ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇದ್ದಿರಬಹುದು ಎಂದು ರಿಸರ್ಚ್ ನಡೆಸುವುದೇ ಆ ಪ್ರಯೋಗದ ಉದ್ದೇಶವಾಗಿತ್ತು. ಆ ರಿಸರ್ಚ್ ಸೆಂಟರ್ನ ಎದುರು ಅಲ್ಲಿನ ವಿಜ್ಞಾನಿಗಳು ನಟರಾಜನ ವಿಗ್ರಹವನ್ನು ಇರಿಸುತ್ತಾರೆ. ನಟರಾಜ ಸ್ವಾಮಿಯ ನೃತ್ಯ ಸೃಷ್ಟಿ ರಚನೆಗೊಂಡಾಗಿನ ಪರಿಸ್ಥಿತಿಯನ್ನು, ಏರ್ಪಟ್ಟ ರೀತಿಯನ್ನು ವಿವರಿಸುತ್ತದೆ ಎಂದು ಅಲ್ಲಿನ ವಿಜ್ಞಾನಿಗಳು ನಂಬುತ್ತಾರೆ. ಈ ವಿಗ್ರಹವನ್ನು ಭಾರತ ದೇಶವೇ ಸೆರ್ನ್ಗೆ ಉಡುಗೊರೆಯಾಗಿ ನೀಡಿತ್ತು. ಇಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿಯಿಂದಾಗಿ ಗ್ರಹಗಳು ತಮ್ಮ ಕಕ್ಷೆಗಳಲ್ಲಿ ತಿರುಗುತ್ತವೆ. ಆ ಶಕ್ತಿಯೇ ಇರದಿದ್ದರೆ ಸೃಷ್ಟಿಯೇ ಇಲ್ಲ. ಸೃಷ್ಟಿ ನಿರ್ಮಾಣವಾಗದೆ ಜೀವವೇ ಇರಲು ಸಾಧ್ಯವಿಲ್ಲ. ಜೀವವೇ ಇಲ್ಲವೆಂದ ಮೇಲೆ ಆನಂದ, ಸಂತೋಷದಂತಹ ಭಾವೋದ್ವೇಗಗಳಿರಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ಸೃಷ್ಟಿ ರಚನೆಯಲ್ಲಿ ಉಂಟಾದ ವಿಶೇಷ ಶಕ್ತಿಗಳ ಚಲನೆಯನ್ನು ವಿವರಿಸುವ ನಟರಾಜನ ನಾಟ್ಯಭಂಗಿಯನ್ನು ಆನಂದ ತಾಂಡವ ಎನ್ನುತ್ತಾರೆ. ಚಿದಂಬರಂ ದೇವಾಲಯದಲ್ಲಿ ನಟರಾಜ ಸ್ವಾಮಿಯ ಮೂರ್ತಿಯ ಪಕ್ಕದಲ್ಲಿ ಎಡಭಾಗದಲ್ಲಿ ರಹಸ್ಯ ಕಿಟಕಿಯಂತಹ ಜಾಗವಿದೆ. ಆ ಕಿಟಕಿಯನ್ನು ಪರದೆ ವಸ್ತ್ರದಿಂದ ಯಾವಾಗಲೂ ಮುಚ್ಚಿ ಇರಿಸಲಾಗುತ್ತದೆ. ದಿನದಲ್ಲಿ ಕೆಲವು ಸೆಕೆಂಡುಗಳ ಕಾಲ ಮಾತ್ರ ಆ ಪರದೆಯನ್ನು ತೆಗೆದು ಭಕ್ತರಿಗೆ ತೋರಿಸಿ ಮತ್ತೆ ಮುಚ್ಚಿಬಿಡುತ್ತಾರೆ.
ನಿಜವಾಗಿಯೂ ಆ ಕಿಟಕಿಯಲ್ಲಿ ಕಾಣಿಸುವುದು ಏನೂ ಇಲ್ಲ. ಆಕಾಶ ತತ್ವದಂತೆ ಶೂನ್ಯವೇ ಆಗಿದೆ. ಆ ಆಕಾಶ ತತ್ವದ ಶೂನ್ಯವೇ ನಿರಾಕಾರವಾಗಿ ಶಿವಲಿಂಗದಂತೆ ಚಿದಂಬರಂನಲ್ಲಿ ನೆಲೆಸಿದೆ ಎಂದು ಅಲ್ಲಿನವರು ಹೇಳುತ್ತಾರೆ. ಸಿಂಪಲ್ ಆಗಿ ಹೇಳಬೇಕಂದ್ರೆ ಆತ್ಮ ಸಾಕ್ಷಾತ್ಕಾರವೇ ಚಿದಂಬರ ರಹಸ್ಯ. ಮನುಷ್ಯನ ಪ್ರಾಣ ಕಣ್ಣಿಗೆ ಕಾಣಿಸೋದಿಲ್ಲ, ಆದರೆ ದೇಹ ನಡೆಯೋದು ಅದೇ ಪ್ರಾಣದಿಂದ ಮಾತ್ರ. ಅಂತಹ ಕಣ್ಣಿಗೆ ಕಾಣದ ಆ ಶಕ್ತಿ ಯಾವುದು? ಅದು ಎಲ್ಲಿಂದ ಬರುತ್ತೆ? ಜೀವ ಹೋದ ಮೇಲೆ ಆ ಶಕ್ತಿ ಎಲ್ಲಿಗೆ ಹೋಗಿ ಸೇರುತ್ತೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಚಿದಂಬರ ರಹಸ್ಯ.